ಒಂದು ಕಡೆ ಸಕ್ಕರೆ ಬೆಲೆ 25 ರೂಪಾಯಿ, ಬೆಲ್ಲ ಬೆಲೆ ಜಾಸ್ತಿ ಆಗ್ತಾ ಇದೆ, ಈರುಳ್ಳಿ ಬೆಲೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ. ಹೀಗೆ ಆದರೆ ಪೆಟ್ರೋಲ್ ಬೆಲೆ ಕೆಲವೇ ದಿನಗಳಲ್ಲಿ 150 ರೂಪಾಯಿ ಆಗುತ್ತೆ. ಹಾರ್ಮುಜ್ ಅನ್ನ ಮತ್ತೆ ಮುಚ್ತಾರಂತೆ. ಯಾಕಂತಂದರೆ ಈ ಜಗಮೊಂಡ ಆಧುನಿಕ ತುಘಲಕ್ ಡೊನಾಲ್ಡ್ ಟ್ರಂಪ್ ಅವರ ಹುಚ್ಚಾಟ ಇದೆಯಲ್ಲ, ಈ ಹುಚ್ಚಾಟದಿಂದ ಅಮೆರಿಕಕ್ಕೆ ಮಾತ್ರ ತೊಂದರೆ ಆಗ್ತಾ ಇಲ್ಲ, ಇಡೀ ವಿಶ್ವಕ್ಕೆ ತೊಂದರೆ ಆಗ್ತಾ ಇದೆ. ಇದೀಗ ಇವರು ಕೊಡ್ತಾ ಇರುವಂಥ ತೊಂದರೆಯಿಂದಾಗಿ, ಇರಾನ್ ವಿರುದ್ಧದ ಅಮೆರಿಕದ ಯುದ್ಧ ನೀತಿಯಿಂದಾಗಿ ಈಗಿನ ಸ್ಥಿತಿಯಲ್ಲಿ ಅದರ ಅಗತ್ಯ ಇರಲಿಲ್ಲ. ಇರಾನ್ ಕೂಡ ತನ್ನ ಪಾಡಿಗೆ ಇತ್ತು. ಇರಾನನ್ನು ಕೆಣಕಿ ಮತ್ತೆ ಡೊನಾಲ್ಡ್ ಟ್ರಂಪ್ ಆ ಇರಾನನ್ನು ಮತ್ತೆ ಕೆಣಕಿದ್ದಾರೆ. ಈಗ ಕೆರಳಿದ ಸಿಂಹವನ್ನು ತಣ್ಣಗಾಗಿಸಲು ಅಮೆರಿಕಾಗೂ ಸಾಧ್ಯವಾಗ್ತಾ ಇಲ್ಲ. ಅಮೆರಿಕ ಇರಾನನ್ನು ಕೆಣಕ್ತು. ಈಗ ಇರಾನ್ ಹೇಳ್ತಾ ಇದೆ, ನೀವು ಹೀಗೆ ಮಾಡಿದರೆ ಹಾರ್ಮುಜ್ ಕಾಲುವೆಯನ್ನು ಕಂಪ್ಲೀಟಾಗಿ ಬಂದ್ ಮಾಡ್ತೀವಿ. ಒಂದು ವೇಳೆ ಈ ರೀತಿ ಆದರೆ ಆಲ್ರೆಡಿ ನಮ್ಮಲ್ಲಿ ಬಿಡಿ ಆಲ್ರೆಡಿ ಸೆಂಚುರಿ ಆಗಿದೆ. ಓಕೆ, ಏನಾಗ್ಬೋದು ಒಂದು ವೇಳೆ ಹಾರ್ಮುಜ್ ನದಿಯನ್ನು ಮತ್ತೆ ಬಂದ್ ಮಾಡಿದರೆ? 150 ರೂಪಾಯಿಗೆ ಹೋಗ್ಬಿಡುತ್ತೆ ಅನ್ನೋಂಥ ಡೌಟ್ ಇದೆ. ನೋಡೋಣ ಬನ್ನಿ. ಪೆಟ್ರೋಲ್ಗೆ 150 ರೂಪಾಯಿ ಆಗುತ್ತಾ? ಇಡೀ ಜಗತ್ತಿಗೆ ಶಾಪವಾಗಿ ಪರಿಣಮಿಸ್ತಾ ಇದೆ ಅಮೆರಿಕಾದ ಯುದ್ಧೋನ್ಮಾದ. ಆತ ಡೊನಾಲ್ಡ್ ಟ್ರಂಪ್ಗೆ ಯುದ್ಧ ಮಾಡೋದು. ಯಾಕಂದರೆ ಲೈಫ್ನ ಎಲ್ಲ ಎಂಜಾಯ್ಮೆಂಟ್ಗಳೆಲ್ಲ ಆಗಿದೆ ಆ ಮನುಷ್ಯನಿಗೆ. ಈಗ ಯಾವುದ್ರಲ್ಲೂ ಥ್ರಿಲ್ ಬರ್ತಾ ಇಲ್ಲ. ಈಗ ಸಾಧಾರಣವಾಗಿ ಪಾನ್ ಪರಾಗ್ ಹಾಕ್ತಾರೆ ಕೆಲವರು, ಆಮೇಲೆ ಸಿಗರೆಟ್ ಎಳಿತಾರೆ, ಆಮೇಲೆ ಎಣ್ಣೆ ಹೊಡಿತಾರೆ, ಆಮೇಲೆ ಗಾಂಜಾ ಹೊಡಿತಾರೆ, ಆಮೇಲೆ ಡ್ರಗ್ಸು ಎಲ್ಲ ಆದ ನಂತರ ಕೊನೆಗೊಂದಿರುತ್ತೆ ಸ್ನೇಕ್ ಬೈಟ್ ಅಂತ ಕರೀತಾರೆ ಅದನ್ನು. ಸ್ನೇಕ್ ಬೈಟ್ ಅಂದರೆ ಒಂದು ವಿಷಪೂರಿತ ಹಾವನ್ನು ನಾಲಿಗೆ ಹತ್ರ ತಗೊಂಬಂದು ನಾಲಿಗೆಗೆ ಚುಚ್ಚೋದು, ಅದಕ್ಕೆ ಆ ನಶ. ಈ ಮನುಷ್ಯನಿಗೆ ಹಂಗಾಗಿದೆಯೋ ಗೊತ್ತಿಲ್ಲ, ಎಲ್ಲ ನಶಗಳು ಸಿಕ್ಕಿದೆ, ಯುದ್ಧ ಮಾಡಿಸೋದು. ಇಡೀ ಜಗತ್ತಿಗೆ ಶಾಪವಾಗಿ ಪರಿಣಮಿಸ್ತಾ ಇದೆ ಅಮೆರಿಕಕ್ಕೆ ಯುದ್ಧೋನ್ಮಾದ, ಜಗತ್ತಿಗೆ ಟೆನ್ಷನ್ ಮೇಲೆ ಟೆನ್ಷನ್. ಆರ್ಥಿಕ ನಿರ್ಬಂಧದ ಧಮಕಿ ಹಾಕಿದ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ. ಡೊನಾಲ್ಡ್ ಟ್ರಂಪ್ ನಡೆ ವಿರುದ್ಧ ಕೆರಳಿ ಕೆಂಡವಾಗಿದೆ ಇರಾನ್. ಮತ್ತೊಮ್ಮೆ ಹಾರ್ಮುಜ್ ಬಂದ್ ಮಾಡುತ್ತಂತೆ ಇರಾನ್. ಹಾರ್ಮುಜ್ ಬಂದಾದರೆ ತೈಲ ಹಡಗುಗಳು ಬರೋದೇ ಇಲ್ಲ. ತೈಲ ಹಡಗುಗಳು ಬಂದಿಲ್ಲ ಅಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ. ಭಾರತದಲ್ಲಂತೂ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗೇ ಆಗುತ್ತೆ. ಪೆಟ್ರೋಲ್ ದರ ಬರೋಬ್ಬರಿ 150 ರೂಪಾಯಿ ಆಗಬಹುದು. ಪೆಟ್ರೋಲ್ ದರ 150 ರೂಪಾಯಿ ಆದರೆ ಹಣದುಬ್ಬರ ಹೆಚ್ಚಳ ಆದರೆ ಯುದ್ಧ ನಡೀತಾ ಇದ್ರೂ ಕೂಡ ಇರಾನ್ ಜಾಲಿ ಮಾಡ್ತಾ ಇರಬಹುದು. ಈಗಲೂ ಇರಾನ್ನಲ್ಲಿ ಲೀಟರ್ ಪೆಟ್ರೋಲ್ ದರ 2.42 ರೂಪಾಯಿ 42 ಪೈಸೆ. ಇರಾನ್ನಲ್ಲಿ ಲೀಟರ್ ಡೀಸೆಲ್ ದರ ಎಷ್ಟು ಗೊತ್ತಾ? ಪೆಟ್ರೋಲ್ಗೆ 2 ರೂಪಾಯಿ 42 ಪೈಸೆ. ಅವರು ಮಾರಾಟ ಮಾಡ್ತಿರೋದು ಅವ್ರಿಗೆ 150 ರೂಪಾಯಿ. ಎಷ್ಟು ರೀ? ಡಬಲ್ ಟ್ರಿಪಲ್ ಲೆಕ್ಕ ಹಾಕಿ ನೀವು. 2 ಡಬಲ್ 4 4 6 6 8 8 10 ಲೆಕ್ಕಕ್ಕೆ ಸಿಗ್ತಾ ಇಲ್ಲ 150 ಅಂದರೆ. ಇರಾನಲ್ಲಿ ಲೀಟರ್ ಪೆಟ್ರೋಲ್ ಬೆಲೆ 2 ರೂಪಾಯಿ 42 ಪೈಸೆ. ಡೀಸೆಲ್ ಬೆಲೆ ಎಷ್ಟು ಗೊತ್ತಾ? 21 ಪೈಸೆ. ಖಾಲಿ 21 ಪೈಸೆ. ಹೊರಡ್ತೀರಾ ಇರಾನ್ಗೆ ಗಾಡಿ ಇಟ್ಕೊಂಡು? ಓಕೆ, ಇದು ಇವತ್ತಿನ ಬಿಗ್ ಭಾರತ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.